ಏನು ಇಲ್ಲ, ಸಿಂಪಲ್ ಆಗಿರುತ್ತೆ. ರೆಡಿಯಾಗಿ ಪೂಜೆ ಮಾಡಿ ನಾವು ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ಬಿರಿಯಾನಿ ಆಗಾಯ್ತು. ಇವತ್ತು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ. ಇತ್ತು ಏನಾದ್ರು ಸ್ನ್ಯಾಕ್ಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಮ್ಮ ಹೊಸ ಮನೆಯಲ್ಲಿ ಇವತ್ತು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ ವ್ಲಾಗ್ ಇರುತ್ತೆ, ತುಂಬ ಚಿಕ್ಕ ವ್ಲಾಗ್ ಇದು. ನಮ್ಮ ಬೇಬಿ ಕೂಡ ಮಾತಾಡಿದ್ದಾಳೆ, ಎಷ್ಟು ಕ್ಯೂಟಾಗಿ ಮಾತಾಡಿದ್ದಾಳೆ ನೋಡಿ. ಹಾಯ್ ಗಾಯ್ಸ್ ಅನ್ನು ಬಾಬು. ಹಾಯ್ ಗಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಬನ್ನಿ, ನಮ್ಮ ಮನೆ ಹತ್ರ ಇವತ್ತು ಸಿಂಪಲ್ ಆಗಿ ಹನುಮ ಜಯಂತಿ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ತೋರಿಸ್ತೀನಿ. ನಮ್ಮ ಒಂದು ಪುಟ್ಟ ಮನೆಯಲ್ಲಿ ಇವತ್ತು ಒಂದು ಚಿಕ್ಕ ಬ್ಲಾಗ್ ಅಂತ ಹೇಳ್ಬೋದು. ನಮ್ಮ ಬೇಬಿ ಡ್ರೆಸ್ ಎಷ್ಟು ಕ್ಯೂಟ್ ಆಗೋಣ ಎಷ್ಟಿದೆ. ಎಲ್ಲೋಗ್ತಾಡಿರೋ ಬೇಬಿ? ದೇವಸ್ಥಾನ, ಟೆಂಪಲ್ಗಾ? ಏನಕ್ಕೆ? ಓ ಹೌದಾ, ಹನುಮ ಜಯಂತಿನ ಇವತ್ತು. ನಿನ್ನ ಡ್ರೆಸ್ ಕ್ಯೂಟ್ ಆಗಿದೆ. ಯಾರ ಕೊಟ್ಟಿದ್ದು? ಚೆನ್ನಾಗಿ ಕಾಣಿಸ್ತಿದೆ. ನಿನ್ನ ಶರ ತೋರಿಸಿ. ವಾ, ಶೋ ಕ್ಯೂಟ್. ಓಕೆ, ತಡೀರ, ಇನ್ನೂ ಕರ್ದೇ ಇಲ್ಲ ಅವರು, ಫೋನೇ ಮಾಡಿಲ್ಲ ಕಣೋ. ಇಷ್ಟು ಸಾಕು, ಪಕ್ಕದಲ್ಲೇ ಇಲ್ವಾ, ದೂರ ಇಲ್ಲ. ಸರ ಸೂಪರ್ ಆಗಿರ್ಬೇಕನ. ಕಾವ್ಯ ಪಾಪ ಒಳ್ಳೆ ಸರತ್ತು ಕೊಟ್ಟಿದೆಯಲ್ಲೇ. ಅವ್ರದ್ದೇನಪ್ಪ ಅಂದ್ರೆ ಅದೆಲ್ಲ ರೆಡಿಯಾಗಿ ಪೂಜೆ ಮಾಡಿ ಕೊಡೋದೇ ಕೆಲಸಕ್ಕೆ ರೆಡಿ. ಇಷ್ಟೊತ್ತು ವೇಟ್ ಮಾಡ್ತಾರೆ. ಯಾವುದು ಇದು ಡ್ಯಾನ್ಸು? ಅಯ್ಯಗಿರಿ ಟಂಡಿ ನೀನಾ? ಬ್ಯಾಟ್ ಹಿಡ್ಕೊಂಡು ಮಾಡು. ಯಾಕೆ? ಹ್ಞೂ, ಕ್ಲಾಕಿಂದ ರೆಡಿ ಆಗಿಬಿಟ್ಟು ಇವಾಗ ಅನೌನ್ಸ್ ಮಾಡಿದ್ದಾರೆ, ಈಗ ಹೋಗ್ಬೇಕು. ಪಾನಕ ಮಜ್ಜಿಗೆ ಎಲ್ಲ ಇಸ್ಕೊಂಡು ಬರೋಣ. ಬನ್ನಿ ಗೌಸ್. ಅವಾಗಿನ ವೆಯ್ಟ್ ಮಾಡಿ ನೀರು ಕುಡಿಬೇಕು ಅನಿಸ್ತಿದೆ, ಸೊ ಅದಕ್ಕೆ. ಸೊ ನಾನು ವೆಯ್ಟ್ ಮಾಡಿ ಸಾಕಾಯಿತು. ಫೈನಲಿ ನಾವು ಹೋದಾಗ 2:30 ಅನಿಸುತ್ತೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ರಾಮನವಮಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ರು. ಅಷ್ಟೊಂದು ದೊಡ್ಡ ದೇವಸ್ಥಾನ ಅಲ್ಲ, ಚಿಕ್ಕದೇನೆ. ಇವಾಗ ಪಾನಕ ಮಜ್ಜಿಗೆ ಎಲ್ಲನೂ ಕೊಡ್ತಾಯಿದ್ರು. ನನಗೆ ಅಲ್ಲಿ ಹೋಗಿ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಬರೀ ಮಕ್ಳುಗಳೇ ತುಂಬ ಹೋಗ್ಬಿಟ್ಟಿದ್ರು. ಅದಕ್ಕೆ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಅದಕ್ಕೆ ಹಾಕ್ಸ್ಕೊಂಡು ಹೋಗ್ಬೇಡ, ಮನೇಲೇ ಕುಡಿಬೋದು. ನನಗಂತೂ ಪಾನಕ ಅಂದರೆ ಆವಾಗಿಂದ ಸಖತ್ ಇಷ್ಟ. ಆ ಪಾನಕನೇ 2 ಬಾಟಲಲ್ಲಿ ಹಾಕ್ಸ್ಕೊಂಡು ಹೋಗ್ಬಿಟ್ಟೆ. ಒಂಥರ ಚಿಕ್ಕ ಹುಡುಗಿಂದನೂ ಸಖತ್ ಫೇವ್ರೇಟ್ ನನಗೆ ಪಾನಕ ಅಂದರೆ. ಇವರು ನಮ್ಮ ಓನರ್ ಆಂಟಿ, ಅವ್ರಿಗೆ ಈ ಥರ ವೀಡಿಯೋಸ್ ಅಂದರೆ ತುಂಬ ಇಷ್ಟ. ನಾನು ಅನ್ಕೋತಾರೆ ಏನೋ ಅಂದ್ಕೊಂಡಿದ್ದೆ, ಪಾಪ ಅವರೇ ತುಂಬ ಎಂಕರೇಜ್ ಮಾಡ್ತಾರೆ, ಮಾಡು ಚೆನ್ನಾಗಿ ಮಾಡ್ತೀಯಾ ಅಂತ. ಬಂದಿದ್ದು ಒಂದು ವೀಕ್ಗೆ ಪಾಪ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿದ್ದಾರೆ. ವೀಡಿಯೋಸ್ ಮಾಡಿ ಆಲ್ಮೋಸ್ಟ್ 6 months ಆಯಿತು ಪ್ರಾಪರಾಗಿ ವೀಡಿಯೋ ಮಾಡಿ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾನೆ ಇಲ್ಲ. ಎಲ್ಲೋಗಿದ್ರಿ ಗಾಯ್ಸ್? ಹೌದಾ, ಮಲ್ಕೊಬನ್ನಿ ಮತ್ತೆ.
ಇವತ್ತಿನ ವ್ಲಾಗ್ ಇಷ್ಟೇ. ನೋಡೋಣ ಆದರೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ. ಇವಾಗ ಮನೆಗೆ ಬಂದುಬಿಟ್ಟು ಪಾನ್ಕ ತೊಗೊಬಂದಿದ್ವಿ ಬಾಟಲಲ್ಲಿ ಹಾಕ್ಸ್ಕೊಂಡು. ಅದು ಅಲ್ಲಿ ಕುಡಿಯೋಕ್ಕಾಗಲಿಲ್ಲ ಅಂತ ಇಲ್ಲಿ ಕುಡಿತಾ ಇದ್ದೀವಿ ಎಲ್ಲ. ಸೊ ಮತ್ತೆ ಸಿಗ್ತೀನಿ. ಏನೋ ಮಾತಾಡಿದ್ರೆ ನೋಡಿ. ಏನು ಹಾಯ್ ಗೈಸ್, ತಿಂತೀವಿ. ತಿನ್ನಾಯ್ತು ನಾವು. ಇವಾಗ ನಾವೀಗ ಮಲ್ಕೋಬಿಡ್ತೀವಿ. ಓಕೆ, ಗುಡ್ ನೈಟ್. ಗುಡ್ ನೈಟ್, ಬೈ ಬೈ, ಸಿ ಯು ಸೋ ಮಚ್. ನಮ್ಮ ಬೇಬಿದು ಹೊಸ ಡಾಲ್ ನೋಡಿ. ನನ್ನ ಬರ್ತಡೆಗೆ ನನ್ನ ತಂಗಿ ನಮ್ಮ ಪಾಪಗೆ ಗಿಫ್ಟ್ ಕೊಡಿಸಿದ್ದಾಳೆ. ಮಕ್ಕಳಾದರೆ ಇದೇ ಕತೆ. ಯಾರು ಬರ್ತಡೇ ಆದರೂ ಅವ್ರಿಗೆ ಗಿಫ್ಟು, ಅವ್ರದ್ದೇ ಕೇಕ್ ಕಟ್ಟಿಂಗ್ ಅಂತ ಅನಿಸುತ್ತೆ ಅಲ್ವಾ? ಹ್ಞೂ. ನೆಕ್ಸ್ಟ್ ವ್ಲಾಗ್. ಇವತ್ತು ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಬೇಬಿಗೆ ಬೇಜಾರಾಗ್ತಿದ್ದಂತೆ. ಬೇಜಾರಾಗ್ತಿದ್ಯಾ? ಮತ್ತೆ ಬೇಜಾರಾಗ್ತಿದೆಯಾ ಮಾಲ್ಗೆ ಹೋಗೋಣ ಅಂದಲ್ಲ. ಸೊ ರೆಡಿ ಆಗಬೇಕು ಇವಾಗ ಮಾಲ್ಗೆ ಹೋಗೋದಕ್ಕೆ. ಬಾ ಹೋಗೋಣ ಬೇಗ, ಸ್ನಾನ ಮಾಡಿಕೊಂಡು ಮಾಲ್ಗೆ ಎದೋಳ. ಮಾಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ರೆಡಿ ಆಗಿಬಿಟ್ಟು ನಂದು ಔಟ್ಫಿಟ್ ಯಾವುದು, ಯಾವ ಮಾಲ್ಗೆ ಹೋಗ್ತಿರೋದು, ಏನಕ್ಕೆ ಹೋಗ್ತಿರೋದು ಅಂತ ಎಲ್ಲ. ಹೌದಾ? ಓಕೆ. ಸೊ ಬನ್ನಿ ಆಯ್ತು ಹೋಗೋಣ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ 5 o'clock. ರೆಡಿ ಆಗಿಬಿಟ್ಟು ನಾನು ಮತ್ತೆ ಸಿಗ್ತೀನಿ. ಇಲ್ಲೆಲ್ಲ ಇಲ್ಲಿ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ಮಾಡು ನೀನು ಹಂಗೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಗಾಯ್ಸ್. ನಮ್ಮ ಬೇಬಿದು ತೋರಿಸ್ತೀನಿ. ಅವನು ರೆಡಿ ಆಗಿದ್ದಾಳೆ ಇವಾಗ. ಹಾಯ್, ನನ್ನ ಬೇಬಿದು ಇದೆ ಔಟ್ಫಿಟ್. ಕಮೆಂಟ್ ಮಾಡಿ. ನಾವೆಲ್ಲ ಹೋಗ್ತಿದ್ದೀವಿ ಇವತ್ತು? ಶಾಪಿಂಗ್ ಅಲ್ಲ, ಮಾಲ್ಗೆ. ಹಿಂದೆ ಹೋಗಿ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ 5:40. ನಾವು ಹೋಗೋಷ್ಟಲ್ಲಿ ಪಕ್ಕ ಕತ್ಲೆ ಆಗತ್ತೆ. ನಮ್ಮಮ್ಮ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ಕೊ ಹೋಗೋಷ್ಟಲ್ಲಿ ಲೇಟ್ ಆಗಿದೆ. ಸೊ ಹಾಯ್ ಗಾಯ್ಸ್, ನಾನು ಬೇಬಿ ರೆಡಿ ಆಗಾಯ್ತು. ಇವಾಗ ನಮ್ಮ ಅಮ್ಮನಿಗೆ ವೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಬರಲ್ಲ ಅಂದ್ರು, ಇವಾಗ ಸ್ಯಾರಿ ಹಾಕೊಳ್ಳೋಕೆ ಹೋಗಿದ್ದಾರೆ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ಫೋನ್ ಯಾವ ಕಡೆ ನೋಡ್ಕೊಂಡು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫೋನ್ ಉಲ್ಟಾ ಆಗ್ಬಿಟ್ಟಿದೆ. ಒಂದು ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿಲ್ಲ ಅನ್ಸುತ್ತೆ. ಶೆಕೆ ಗಾಯ್ಸ್. ಇವಾಗ ಕಾಣಿಸ್ತಾ ಇಲ್ಲ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಯಾವುದು ಅಕ್ಸೆಪ್ಟೇ ಮಾಡ್ಕೊತಾ ಇರಲಿಲ್ಲ. 10 rupees ಎಕ್ಸ್ಟ್ರಾ ಕೊಟ್ಬಿಟ್ಟು ಇವಾಗ ಮಾಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಕೂಡ ಬಂದು ಆಲ್ಮೋಸ್ಟು 20 days ಆಗಿತ್ತು. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಒಂದು ಮಾಲ್ ಇದೆ. ಅಲ್ಲಿ ಪಾಪುಗೆ ಆಟ ಆಡೋದಕ್ಕೆ ಅಂತ ಇಯರ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀವಿ. ಚೆನ್ನಾಗಿರುತ್ತೆ. ಬಟ್ ಹೋಗೋದಕ್ಕೆ ಒಬ್ಬರೇ ಹೋಗೋದಕ್ಕೆ ಬೋರು. ಯಾರಾದರೂ ಒಬ್ಬರಾದ್ರೂ ಜೊತೆಲಿದ್ದರೆ ಹೋಗ್ಬೋದು. ನಾನು ಪಾಪು ಇಬ್ಬರೇ ಹೋದರೆ ಬೋರ್ ಅನಿಸ್ತಿರುತ್ತೆ. ಇವತ್ತು ಅಮ್ಮ ಕೂಡ ಜೊತೆಲಿದ್ರಲ್ಲ ಅಂತ ಹೇಳಿ ಹೊರಟ್ವಿ. ಸೊ ಗಾಯ್ಸ್, ಇವಾಗ ಮಾಲ್ ಒಳಗಡೆ ಬಂದಿದ್ದೀವಿ. ಪಾಪುನ ಇವಾಗ ಆಟ ಆಡೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ ನಾನು ಮಿನಿ ಬ್ಲಾಗಲ್ಲಿ ನೋಡಿರ್ತೀರಾ, ಅದೇ ಪ್ಲೇಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ.
ಇಲ್ಲೇ ಒಳ್ಳೆ ಕಾಣಿಸ್ತು. ಬಾ ಆ್ಯಂಡ್ ಈ ಥರ ಪ್ಲೇಸ್ಗೆಲ್ಲ ಹೋಗಬೇಕು ಅಂದರೆ ನಿಜ ವೀಕೆಂಡ್ಸಲ್ಲಿ ಹೋದರೆ ವೇಸ್ಟ್ ಅನಿಸುತ್ತೆ. ತುಂಬ ಜನ ಇರ್ತಾರೆ. ನಾನು ಲಾಸ್ಟ್ ಟೈಮು ವೀಕ್ ಡೇಸಲ್ಲಿ ಹೋಗಿದ್ದೆ, ವೆಡ್ನೆಸ್ಡೇ ಇಲ್ಲ ಥರ್ಸ್ಡೇ ಅನಿಸುತ್ತೆ. ಇವತ್ತಂತೂ ಎಷ್ಟು ಜನಗಳಿದ್ರು ಅಂದರೆ ಪೇರೆಂಟ್ಸ್ಗಳೇ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಅಲೋ ಇದೆ ಪೇರೆಂಟ್ಸ್ ಹೋಗೋದಕ್ಕೆ, ಬಟ್ ಎಲ್ಲರೂ ಬಂದುಬಿಟ್ರೆ ತುಂಬ ಕಷ್ಟ. ಮಕ್ಳುಗಳ್ಗೆ ಆಟ ಆಡೋದಕ್ಕೆ ಜಾಗನೇ ಇರಲ್ಲ. ಇದನ್ನ ಹೋಗ್ತಿರೋದು ಆಲ್ರೆಡಿ ಇದು 4th or 5th ಟೈಮ್ ಅನಿಸುತ್ತೆ. ಆಲ್ಮೋಸ್ಟ್ 1 ಇಯರ್ ತೊಗೊಂಡ್ರೆ 12 ಅವರ್ಸ್ ಸಿಗುತ್ತೆ. ಪಾಪುದು ಇವಾಗ ಆಲ್ರೆಡಿ ಒಂದು 8 ಅವರ್ ಇಲ್ಲ 9 ಇರ್ಬೋದು. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಚೆನ್ನಾಗಿದೆ ಇದೊಂಥರ ಪ್ಲ್ಯಾನು. ಆಲ್ಮೋಸ್ಟ್ ಇದು 1 ಇಯರ್ಗೆ 2000 ಅಂತ ಅನಿಸುತ್ತೆ. ನನಗಂತೂ ವರ್ತ್ ಅಂತ ಅನಿಸ್ತು. ಸೊ ಇವಾಗ ಪಾಪುಗೆ ಅಲ್ಲಿ ಬೈಕ್ ರೈಡಿಂಗ್ ಕೂಡ ಅವೈಲೇಬಲ್ ಇದೆ. ಬೈಕ್ ಮತ್ತು ಕಾರ್ ಕೂಡ ಓಡಿಸ್ಬೋದು. ನಮ್ಮ ಮನೆಯಲ್ಲೇ ಕಾರ್ ಇದ್ದರೂ ಅದನ್ನು ಮುಟ್ಟಲ್ಲ. ಹೊರಗಡೆ ಹೋದಾಗ ಬೇಕು ಅಂತ ಹಠ ಮಾಡ್ತಿರ್ತಾಳೆ. ಸೊ ಅದೆಲ್ಲ ಆದಮೇಲೆ ಇವಾಗ ಕ್ಲೇ ಕೂಡ ಇದೆ, ಅದರಲ್ಲೂ ಕೂಡ ಆ್ಯಕ್ಟಿವಿಟಿ ಎಲ್ಲ ಮಾಡಿ, ಮತ್ತು ಇವಾಗ ಬಾಲಲ್ಲಿ ಈ ಥರ ಹೊಡೆದ್ರೆ ಸ್ಕೋರ್ ಬರುತ್ತಲ್ಲ ಅದೆಲ್ಲ ಆಡಿಸ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮಮ್ಮ ಕೂಡ ಅಲ್ಲೇ ಕುತ್ಕೊಂಡಿದ್ರು. ನೋಡಿ ಪೇರೆಂಟ್ಸ್ ಎಲ್ಲ ಹೆಂಗೆ ತುಂಬೋಗ್ಬಿಟ್ಟಿದ್ದಾರೆ ಒಳಗಡೆ ಅಂತ. ಸೊ ಅದಕ್ಕೆ ಸ್ಯಾಟರ್ಡೆ ಸಂಡೇ ನಿಜ ಇಲ್ಲಿ ಹೋದರೆ ಒಂಥರ ಇಕ್ಕಟ್ಟೆಲ್ಲ ಆಟ ಆಡ್ಬಿಟ್ಟು ಬರಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಪೇರೆಂಟ್ಸ್ಗೂ ಅವತ್ತೇ ರಜೆ ಇರೋದು. ಬಟ್ ನಾನು ಏನಾದ್ರು ಮನೇಲಿರೋರು ಯಾರು ಇದ್ದರೆ ವೀಕ್ ಡೇಸಲ್ಲಿ ಹೋಗಿ ಆರಾಮಾಗಿ, ಜಾಸ್ತಿ ಮಕ್ಕಳಿರಲ್ಲ, ಆರಾಮಾಗಿ ಆಟ ಆಡಿಸ್ಕೊಂಡು ಬರ್ಬೋದು. ಏನಾದರೂ ಸ್ನ್ಯಾಕ್ಸ್ ತಿನ್ಕೊಬರಕ್ಕೆ ಹೋಗೋಣ ಅಂತ ಅಂದರೆ ಇಲ್ಲಿ ನಮ್ಮ ಪಾಪು ಹಾರ್ಸ್ ಮೇಲೆ ಕುತ್ಕೊಂಡಿದ್ದಾಳೆ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಹೋಗೋದಷ್ಟೇ. ಟ್ರೈನ್ ರೆಸ್ಟೋರೆಂಟ್, ಪ್ಲ್ಯಾಟ್ಫಾರ್ಮ್ 65 ಅದ್ರ ಪಕ್ಕದಲ್ಲೇ ಇರೋದು ಕಿಡ್ಸ್ ಪ್ಲೇ ಏರಿಯಾ. ಸೊ ಇವತ್ತು ನಾವು 1 ಅವರ್ಗೆ ತೊಗೊಂಡಿದ್ದು. ಸೊ 1 ಅವರ್ ಕೂಡ ಆಯಿತು. ಎಷ್ಟು ಬೇಗ ಆಯಿತು ಅಂತ ಗೊತ್ತಾಗೋದೇ ಇಲ್ಲ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೋಗೋಣ. ಕೆಳಗಡೆ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಬೇರೆ ಮಾಲ್ಗಳಲ್ಲಾದರೆ ಮಾಲ್ ಒಳಗಡೆ ಇರುತ್ತೆ, ಇಲ್ಲಿ ಔಟ್ಸೈಡ್ ಇದೆ. ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅವು ಆಮೇಲೆ ಕೊಡೋದು, ಲಾಸ್ಟಲ್ಲಿ ಕೊಡ್ತೀಯಾ? ಲಾಸ್ಟಲ್ಲಿ ಕೊಡೋದು. ಬೇಬಿ ಚೆಲ್ಬೇಡ, ಬೇಗ ತಿನ್ಕೋ. ಸೊ ಗಾಯ್ಸ್, ಇವಾಗ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಬೇಬಿಗೆ ಐಸ್ ಕ್ರೀಮ್ ಕೊಡಿಸ್ತಿದ್ದೀವಿ. ನನಗೆ ಬೇಡ, ಕ್ಯಾಲೋರೀಸ್ ಜಾಸ್ತಿ. ನಾನು ಡಯಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಯಾಕೋ ಡಯಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬೇಲ್ಪುರಿ ತೊಗೊಳ್ಳೋಣ ಅಂತ ಬೇಲ್ಪುರಿ ತೊಗೊಂಡ್ರೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಸೀರಿಯಸ್ಲಿ ಅಷ್ಟೊಂದು ನಂಗೆ ಇಷ್ಟನೇ ಆಗಿಲ್ಲ. ಬೇಲ್ಪುರಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ, ಏನೂ ಮಸಾಲನೇ ಹಾಕಿಲ್ಲ, ಜಸ್ಟ್ ಕಡಲೆಪುರಿಗೆ ಮೇಲ್ಗಡೆ ಮಿಕ್ಸ್ಚರ್ ಹಾಕ್ಬಿಟ್ಟು ಕೊಟ್ಟಿರೋ ಥರ ಇತ್ತು. ಅದಕ್ಕೆ ರೇಟ್ ಎಷ್ಟು ಗೊತ್ತಾ? 80 to 100 ಅನಿಸುತ್ತೆ. ಸುಮ್ಮನೆ ಅನ್ಯಾಯವಾಗಿ ವೇಸ್ಟ್ ಆಯಿತು. ಟೇಸ್ಟು ಚೆನ್ನಾಗಿಲ್ಲ, ಈ ಕಡೆ ದುಡ್ಡು ಹೋಯ್ತು ಅಂತಲೇ ಅನ್ಬೋದು. ಸಮ್ಟೈಮ್ಸ್ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇವಾಗ ಡೆಸರ್ಟ್ ತಿನ್ನೋಣ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಈ ಡೆಸರ್ಟ್ನ ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ. ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂತಿದ್ದೀವಿ ನಾವು ಆಲ್ರೆಡಿ. ಅದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ಟ್ರೈ ಮಾಡ್ತಾಯಿದ್ದೀವಿ. ಅಷ್ಟೊಂದು ಚೆನ್ನಾಗಿಲ್ಲ. ಬನಾನಾ ಎಲ್ಲ ಫುಲ್ಲು ಫ್ರೋಝನ್ ಆಗಿಬಿಟ್ಟಿದೆ, ಗಟ್ಟಿ ಆಗಿಬಿಟ್ಟಿದ್ದು, ತಿನ್ನೋಕ್ಕೆ ಆಗಲಿಲ್ಲ. ಬರೀ ನಾವು ಹೊರ್ಗಡೆ ವೀಡಿಯೋದಲ್ಲಿ ನೋಡಿದಾಗ ಚೆನ್ನಾಗಿರುತ್ತೆ ಅನ್ಕೋತೀವಿ, ಬಟ್ ರಿಯಲಾಗಿ ಟೇಸ್ಟ್ ಮಾಡಿದಾಗ
ಅಷ್ಟಕ್ಕಷ್ಟೇ. ನಮ್ಮ ಪಾಪುಗೆ ಇವಾಗ ಒಂದು ಕಾಟನ್ ಕ್ಯಾಂಡಿ ಕೊಡ್ಸೋಣ ಅಂತ ಕೊಡಿಸ್ದೆ. ರೈನ್ಬೋ ಇವಾಗೆಲ್ಲ ಕಲರ್ನ ಬ್ಯಾನ್ ಮಾಡಿದಾರಲ್ಲ, ಏನೂ ಕಲರ್ ಹಾಕಿರಲಿಲ್ಲ, ಜಸ್ಟ್ ಪ್ಲೇನಾಗೆ ಕೊಟ್ಟಿದ್ರು. ಅದೂ ಅರ್ಧ ನಾನೇ ತಿಂದೆ. ಅಷ್ಟೇ ಗಾಯ್ಸ್, ಈಗ ಈದ್ ಮಾಲ್ ಅಂತೂ ತುಂಬ ಚಿಕ್ಕದಲ್ಲ, ಏನೂ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಆಲ್ಮೋಸ್ಟ್ 8:30 ಅನಿಸುತ್ತೆ, ಬೇಗ ಹೋಗೋಣ ಅಂತೇಳಿ ಆಟೋ ಬುಕ್ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ವಿ. ಇವಾಗ ಮನೆಗೆ ಬಂದ್ವಿ. ಹಾಗೆ ಮನೆಗೆ ಬಂದಿದ್ದ ಜೊತೆಗೆ ಇವತ್ತಿನ ವ್ಲಾಗ್ನ ಕೂಡ ಇವತ್ತು ಮುಗಿಸ್ತಾ ಇದ್ದೀವಿ. Bye bye. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye. ಬಾಯ್ ಬಾಯ್. See you. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಬಾಯ್ ಬಾಯ್. Bye bye. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you for watching. ಬಾಯ್. Bye.